ಮಂಟಪದಲ್ಲಿ ಅವ್ರಿಬ್ರು ಪಿರುತಿ ವಿಷಯ ಗೊತ್ತಾಯ್ತಲ್ಲ, ಆಗ ಚಿಕ್ಕ ಮಾವ ರಾಕಿ ಅಣ್ಣಂಗ್ ಹೊಡೆದು ಆಚೆ ಕಳ್ಸಿದ್ರಲ್ಲ, ಅದೇ ಕೆಲ್ಸನ ನೀವು ಮಾಡ್ತಿದ್ರಿ. ಅದಕ್ಕೆ ನನ್ ಮಾತಿಗಿಂತನೂ ಸಾಕ್ಷಿಗ್ ಬೆಲೆ ಕೊಟ್ಟು ಸತ್ಯನ ಕಣ್ಮುನ್ಗುಟೆ ಮಡಗಿದ್ದು. ಯಾಕಂದ್ರೆ ನನ್ ಮಾತಿಗ್ ಬೆಲೆ ಇಲ್ದೇ ಇದ್ರೂನುವೆ ಸತ್ಯಕ್ಕೆ ಬೆಲೆ ಇರ್ತದೆ, ಆ ನಂಬಿಕೆ ನನಗಿತ್ತು. ಅದಕ್ಕೋಸ್ಕರನೇ ಸತ್ಯನ ಮಡಗಿದ್ದು. ನೋಡು, ನಮ್ಮ ಹಟ್ಟಿಲಿ ಪಿರುತಿಗ್ ಬೆಲೆ ಕೊಡದೇ ಇರೋರು ಯಾರು ಇಲ್ಲ. ಹಾಗೇನಾದ್ರು ನಾನು ಅವ್ರ ಪಿರುತಿ ವಿಷಯ ನಿಮ್ ತವ ಹೇಳಿದ್ರೆ ನೀವು ನನ್ ಮಾತನ್ನ ನಂಬಿ ಅವ್ರಿಬ್ರನ್ನ ಒಂದ್ ಮಾಡ್ತಾ ಇದ್ರೆ, ಇವ್ರಿಗೆ ಹೇಳಿದ್ರೆ ಮದ್ವೆ ಮಾಡಿಸ್ಬಿಡ್ತಿದ್ರಂತೆ. ಯಾಕೋ ಇತ್ತೀಚೆಗೆ ನಮ್ಮ ಮಾರಡಿ ಸ್ಯಾನೆ ಕಾಮಿಡಿ ಮಾಡೋದ್ ಕಲ್ತ್ಕೊಂಡ್ಬಿಟ್ಟದೆ. ಯಾರಪ್ಪ ನಂಗ್ ಫೋನ್ ಓದ್ತಾರಲ್ಲ ಈಗ? ಓಹೋ, ರತ್ನಮೋರು ಹೇಳವಾ? ಲೇ ವಿದ್ಯಾ, ಆ ಕ್ವಾಟ್ಲೆ ಜೊತೆ ಸೇರ್ಕೊಂಡು ಆ ಮೋಸ್ಗಾರನ್ ಬಣ್ಣ ಬಯಲ್ ಮಾಡಿ ಕಣ್ಮಣಿನ ಮದ್ವೆ ನಿಲ್ಸಿ ಅವಳು ಇಷ್ಟಪಟ್ಟ ಹುಡುಗನ್ ಜೊತೆಗೆ ಅವಳು ಮದ್ವೆ ಮಾಡಿಸ್ದೆ ಅನ್ನೋ ಇಸ್ಯ ಕೇಳಿ ಸಾನೆ ಸಂತೋಷ ಆಯ್ತು ಕಣವ. ಹ್ಞೂ ಕಣವ, ನೀನ್ ಬಂದು ನನ್ ತವ ಸತ್ಯ ಹೇಳಿದ್ಮೇಲೆ ಹೆಂಗಾದ್ರೂ ಮಾಡಿ ಸತ್ಯ ಆಚೆ ತರ್ಬೇಕು ಅಂತ ಈ ಕೆಲ್ಸ ಮಾಡ್ದೆ ಆಟೆಯ. ಒಳ್ಳೆ ಕೆಲ್ಸ ಮಾಡ್ದೆ ಕಣವ. ಹಿಂಗೆ ಒಂದ್ 4 ಇಸಿದಾಗೆ ಆ ಮನೆಗೆ ನಿನ್ನಿಂದ ಒಳ್ಳೇದಾದ್ರೆ ಅವ್ರು ನಿನ್ನ ಸಂಸಿ ಆ ಮನೆ ಸೊಸೆ ಅಂತ ಒಪ್ಕೋತಾರೆ ಕಣವ. ಅವ್ವ, ಈಗ ನಾನ್ ನಿನ್ ತವ ಅವ್ರ ನನ್ನ ಒಪ್ಕೊಂಡಿಲ್ಲ ಅಂತ ಹೇಳ್ಕೊಂಡು ಏನ್ ಹೇಳಿದ್ರೆ ಒಪ್ಕೋತಾರೆ ಅಂತ ಕೇಳಕ್ ಬಂದಿದ್ನೆ. ಲೇ, ತಮ್ಮ ಮಕ್ಳು ಸಂತೋಷವಾಗಿರ್ಬೇಕು ಅನ್ನೋದನ್ನ ಹೆತ್ತವ್ರಿಗೆ ಯಾರ ಹೇಳ್ಕೊಡ್ಬೇಕಾನೆ. ಯಾವ ಅಪ್ಪ ಅಮ್ಮಂಗಾರುವೆ ತಮ್ಮ ಮಕ್ಳ ಸಂತೋಷನೇ ಮುಖ್ಯ. ಅದಕ್ಕೆ ಇಂಥ ಘಟನೆಗಳಿಂದಾರುವೆ ಅವ್ರ ಮನ್ಸು ಬದ್ಲಾಗ್ಲಿ ಅನ್ನೋ ಸಣ್ಣ ಆಸೆ ಕಣೆ. ನೋಡು ಕಣವ, ನಾನ್ ಏನು ಮಾಡ್ದೆ ಅನ್ನೋ ಕಾರಣಕ್ಕೆ ಮನ್ಸು ಬದ್ಲಾಗೋ ಅವಶ್ಯಕತೆ ಇಲ್ಲ, ಅದು ನನಗ್ ಬೇಕಾಗೂ ಕೂಡ ಇಲ್ಲ ಅಂತ ಯೋಚನೆನ ಮನ್ಸಲ್ಲಿ ಮಾಡಿಕೊಂಡು ನಾನ್ ಯಾವತ್ತೂ ಅಂತ ಕೆಲ್ಸ ಮಾಡಕ್ಕಿಲ್ಲ. ಸುಮ್ಕೆ ನೀನ್ ಏನೇನೋ ಯೋಚನೆ ಮಾಡ್ಬೇಡ, ಫೋನ್ ಮಾಡ್ಗು. ಲೇ, ಈಗ ನಾನ್ ಯೋನ್ ಹೇಳ್ದೆ ಅಂತ ಈ ಪಾಟಿ ನನ್ ಮ್ಯಾಗ ಕೋಪ ಮಾಡ್ಕಂತ ಇದ್ಯಾ? ಅವ್ವ, ಹೇಳ್ತಾ ಇದೀನಿ ತಾನೆ, ತಿರ್ಗಾ ಆ ವಿಷಯ ಮಾತಾಡಿ ನನ್ ತಲೆ ಕೆಡ್ಸ್ಬೇಡ. ಫೋನ್ ಮಾಡ್ಗು ನೀನು. ಒಬ್ಬೊಬ್ರಿಗೆ ಒಂದೊಂದ್ ತರ ಸಿರಿ. ಅವ್ವ, ಚಿತ್ರ, ಏನಾಯ್ತೆ? ಹಾಳಾದ್ ಸೊಳ್ಳೆ ಕಿವಿ ಹತ್ರ ಬಂದು ಗುಯ್ ಅನ್ಬಿಡ್ತು. ಸೊಳ್ಳೆ ಎಲ್ಲಾ ತಲೂ ಗುಯ್ ಅಂತದೆ. ಕಿವಿ ತಾಗ್ ಬಂದಾಗ ಅಷ್ಟೇ ನಿನಗ್ ಕೇಳ್ಸೋದು. ಅದ್ನ ಹೊಡಿಯಕ್ ಹೋಗಿ ಕೆನ್ನೆ ಹೊಡ್ಕೊಂಡ್ಬಿಟ್ಟೆ. ಇದ್ಕೆ ಹೇಳೋದು, ಎದುರುಗಿರೋರ್ಗೆ ಪಾಠ ಕಲಿಸ್ತೀವಿ ಅಂತ ಹೋದ್ಮೇಲೆ ಎಚ್ಚರಿಕೆಯಿಂದ ಇರ್ಬೇಕು, ಇಲ್ಲ ಅಂದ್ರೆ ನಾವೇ ಪೆಟ್ ತಿನ್ಬೇಕಾಯ್ತದೆ. AC ರೂಮಲ್ಲಿ ಸುಪ್ಪತ್ಕೆ ಮೇಲ್ ಮನಿ ಕಳೋ ಭಾಗ್ಯ ನಮ್ದಾಗಿತ್ತು. ಆದ್ರೆ ನಿನ್ ಅತಿ ಆಸೆ ಅವಸರ ನಿರ್ಧಾರಗಳಿಂದ ಇಲ್ಲಿ ಕುಂತ್ಕೊಂಡು ಸೊಳ್ಳೆ ಹೊಡಿಯೋ ಪರಿಸ್ಥಿತಿ ನಮ್ದಾಗೈತೆ. ಒಟ್ನಲ್ಲಿ ಇವತ್ತಿಲ್ಲಿರೋದಕ್ಕೆ ನೀನೇ ಕಣವ ಕಾರಣ. ವಾಪ್ದಲ್ಲಿ ನೋಡ್ಬಿಟ್ರೆ ಸತ್ಯ ಸುಳ್ಳಾದತೆ ಅಲ್ಲ ಕಣವ. ಬಂಡೆಗಲ್ಲಂಗ್ ಕೂತಿದ್ಯಲ್ಲ, ನಿಂಗಿಲ್ಲಿರೋ ಕಷ್ಟ ಆಯ್ತಿಲ್ವೇ? ಕಷ್ಟ ಅಲ್ವೇ, ಸಂಕಟ ಆಯ್ತಾಯ್ತು. ನೆಲದ ಮೇಲ್ ಮನಿ ಕಂಡು ಮೈಗಾಗೋ ನೋಗಿಂತ ಅವ್ರ ನನ್ ಮನ್ಸಿಗೆ ಏಟ್ ಕೊಟ್ಟವ್ರ ನೋಡು, ಆ ಏಟು ಶಾನೆ ಜೋರಾಗೈತೆ. ಅವ್ರ ಆಡಿರೋ ಚುಚ್ಚು ಮಾತು ಚುಚ್ಚಿ ಹಿಂಸೆ ಕೊಡ್ತಾ ಇದ್ವಿ. ಎದೆ ಒಳಗೆ ಉರಿತಾ ಇರೋ ಜ್ವಾಲಾಮುಖಿ ಮುಂದೆ ಸೊಳ್ಳೆ ಉರಿ ಗಾಳಿ ಯಾವ್ದು ಲೆಕ್ಕಕ್ಕಿಲ್ವೇ. ಇನ್ನು ಹೊಸಿ ದಿನ ಕಳೆದ್ರೆ ಮಳೆಗಾಲ ಶುರುವಾಯ್ತದೆ, ನಿನ್ ಜ್ವಾಲಾಮುಖಿ ತಣ್ಣಗಾಯ್ತದೆ. ಆಗ ಸೊಳ್ಳೆ ಕಚ್ಚೋ ಉರಿ ನಿನ್ ಗೊತ್ತಾಯ್ತದ ತಗೋ. ಅವ್ವ, ಈಗ ಯಾಕವ್ವ ನಂಗೊಡ್ದೆ? ನಿನ್ ಕಿವಿ ತಕ್ ಬಂದು ಗುಯ್ ಅಂತಿತ್ತು ನೋಡು ಸೊಳ್ಳೆ, ಅದೇ ಸೊಳ್ಳೆ ನಿನ್ ಕೆನ್ನೆ ಮೇಲ್ ಕುಂತಿತ್ತು. ಅದಕ್ಕೆ ಬಾಯಲ್ಲಿ ಹೇಳೋದ್ ಬಿಟ್ಟು ಹಿಂಗ್ ಹೊಡದ್ರೆ ಏಟ್ ನೋವಾಯ್ತೈತ್ ಗೊತ್ತಾ? ಆ ಮನೇಲಿ ಇದ್ದಿದ್ರೆ ಇಟೆಲ್ಲ ಆಯ್ತಿತ್ತೆ, ಮನೆಯಿಂದಾನೇ ಕಳ್ಸ್ಬಿಟ್ರಲ್ಲ. ನೆನಸ್ಕೊಂಡ್ರೆ ಹುಷಾರಾಗಿ ಹೋಗಿ ತಲುಪುದ್ರಂತೆ. ಹೆಂಗೋ ದ್ಯಾವ್ರ ದಯದಿಂದ ಎಲ್ಲ ಸುಖಾಂತಿವಾಗಿ ನಮ್ಮ ಹಟ್ಟಿನಲ್ಲಿ ಸುಖ ಸಂತೋಷ ಕಾಣ್ತಾ ಇದೆ. ಇವತ್ ನಮ್ಮ ಈ ಹಟ್ಟಿಯಲ್ಲಿ ಸಂತೋಷ, ನಿರಾಳ, ನೆಮ್ಮದಿ ಕಾಣ್ತಿದೆ ಅಂದ್ರೆ ಅದಕ್ಕೆಲ್ಲಾ ಕಾರಣ ನಮ್ ವಿದ್ಯಾ ಅನ್ನೋದನ್ನ ನಾವ್ ಯಾರು ಮರಿಕೂಡ್ದು. ಆಹಾಹಾ, ಇನ್ನು ಯಾಕಪ್ಪ ಗುಣಗಾನ ಮಾಡಿಲ್ಲ ಅಂತ ಅನ್ಕೋತಾನೇ ಇದ್ದೆ, ಆಗ್ಲೇ ತೆಗೆದ್ಬಿಟ್ಟಿಯಲ್ಲ ನಿನ್ ವರ್ಷೇನ. ಅಲ್ಲ ಕಣವಮ್ಮ, ಅದ್ ಹೆಂಗೆ ನೀನು ಆ ವಿದ್ಯುನ್ ತಪ್ಪಕ್ಕೆ ಯೋಚನೆ ಮಾಡ್ದೆ? ಯಾವಾಗ್ಲೂ ಅವಳ ಪರವಾಗಿ ಮಾತಾಡಿ. ಲೇ, ನಾನು ಅವಳ ಪರವಾಗಿ ಮಾತಾಡ್ತಾ ಇಲ್ಲ, ಸತ್ಯದ ಪರವಾಗಿ ಮಾತಾಡ್ತಾ ಅವನಿ. ಸುಳ್ಳು ಹೇಳೋದಕ್ಕೆ 100 ಯೋಚನೆ ಮಾಡ್ಬೇಕು, ಆದ್ರೆ ಸತ್ಯ ಹೇಳಕ್ಕೆ ಯಾಕೆ ಯೋಚನೆ ಮಾಡ್ಬೇಕು? ನೋಡಿ, ಅವ್ವ ಹೇಳ್ತಾ ಇರೋದ್ರಾಗೂ ದಿಟ ಆಯ್ತು. ತಪ್ಪನ್ನ ಎತ್ತಿಡಿಯೋ ನಾವು ಒಳ್ಳೆ ಕೆಲ್ಸನೂ ಗುರ್ತಿಸ್ಬೇಕಲ್ವೇ? ನೋಡಿ, ಇವತ್ತಿನ ಸಂತೋಷಕ್ಕೆ ವಿದ್ಯಾನೇ ಕಾರಣ ಅನ್ನೋದ್ರಲ್ಲಿ 2 ಮಾತಿಲ್ಲ. ಗೋವಿಂದ, ಕೆಲವು ಕಿತ ಅವ್ವ ಮಾತಾಡೋ ವಿಷಯದಲ್ಲಿ ಒಳ್ಳೇದಾಯ್ತದೆ, ಮನ್ಸಿಗೆ ಖುಷಿ ಆಯ್ತದೆ ಅನ್ನೋದಾದ್ರೆ ಆ ವಿಷಯದ ಬಗ್ಗೆ ಮಾತಾಡಮ್ಮ. ಆದ್ರೆ ಕೆಲವೊಂದ್ ಕಿತ ಅವ್ರು ಮಾತಾಡೋ ವಿಷಯದಲ್ಲಿ ನಮ್ಮ ಮನ್ಸಿಗೆ ನೋವಾಯ್ತದೆ, ಬೇಸರ ಆಯ್ತದೆ ಅನ್ನೋದಾದ್ರೆ ಅಂತ ಮಾತುಗಳನ್ನ ಮಾತಾಡೋದ್ ಬೇಡ. ಶಿವರಾಮ, ಅದು ಹಂಗಲ್ಲ ಕಣ್ಲಾ. ಅವ್ವ,
ಆ ವಿಷಯ ಮಾತಾಡೋದ್ ಬೇಡ ಅಂದ ತಾನೆ. ಇಲ್ಲಿಗೆ ನಿಲ್ಸ್ಬಿಡಿ. ಹೋಗಿ ನಿಮ್ ಕೆಲ್ಸಗಳನ್ನ ನೋಡ್ಕೊಳ್ಳಿ. ನೋಡಿ, ಎಲ್ರು ಖುಷಿಯಾಗಿ ಕೆಲಸ ಮಾಡಿ. ನಿಮ್ಗೆ ಏನಾದ್ರೂ ಕಷ್ಟ ತೊಂದ್ರೆ ಬಂದ್ರೆ ನನ್ಗೆ ಹೇಳಿ, ನನ್ ಕೈಲಾಗ ಸಹಾಯ ಮಾಡ್ತೀನಿ. ಹೋಗಿ ಕೆಲಸ ನೋಡ್ಕೊ. ವಿದ್ಯಮ್ಮ, ಹೇಳಿ ಅಣ್ಣ. ನೀನು ಇವತ್ತಿಂದ ಕ್ಲೀನಿಂಗು ಸಪ್ಲೈ ಕೆಲಸ ಮಾಡೋದು ಬೇಡಮ್ಮ. ಹೊರಗಡೆ ತರಕಾರಿ ಹಚ್ಚೋದು, ಪಾರ್ಸಲ್ ಕೌಂಟ್ರಲ್ಲಿ ಪಾರ್ಸಲ್ ಮಾಡೋದು ಕೆಲಸ ಮಾಡಮ್ಮ. ಅಲ್ಲ ಅಣ್ಣ, ನನ್ನಿಂದ ಏನಾದ್ರೂ ತೊಂದ್ರೆ ಆಗಿದ್ದತೆ? ಚೇಚೆ, ಹಂಗೆಲ್ಲ ಏನಿಲ್ಲವಾ. ನೀನು ಹೊಸದಾಗಿ ಕೆಲ್ಸಕ್ಕೆ ಸೇರ್ಕೊಂಡಾಗ ಎಲ್ಲಾ ಕೆಲ್ಸ ಗೊತ್ತಿರ್ಲಿ ಅಂತ ಎಲ್ಲಾ ಕೆಲ್ಸ ಮಾಡಕ್ ಹೇಳಿದೆ. ಆದ್ರೆ ನೀನ್ ತುಂಬಾನೇ ಚೆನ್ನಾಗಿ ಕೆಲಸ ಮಾಡ್ತೀಯ. ಅದಕ್ಕೆ ಪಾರ್ಸಲ್ ಕಟ್ಟೋದಕ್ಕೆ ನಿನ್ ತರ ಚುರುಕಾಗಿರೋ ಹುಡುಗಿ ಒಂದು ಬೇಕು. ಹಂಗಾಗಿ ಆ ಕೆಲಸ ನೋಡು. ಸರಿ ಅಣ್ಣ. ಅಣ್ಣ, ನಾನಿಲ್ಲಿ ಕೆಲ್ಸ ಮಾಡ್ತೀವ್ನಿ ಅಂದ್ಮ್ಯಾಕೆ ನನ್ ಹೋಟೆಲ್ ಅನ್ಕೊಂಡೆ ನಾನ್ ಕೆಲ್ಸ ಮಾಡ್ತಾ ಇರೋದು. ಇಲ್ಲಿ ನಾನು ಕೆಲ್ಸ ಮಾಡೋದಕ್ಕೆ ಹಿಂಜರಿಕೆ ಆಗ್ಲಿ ಮುಜುಗರ ಆಗ್ಲಿ ಯಾವ್ದು ಇಲ್ಲ. ಇಲ್ಲಿ ಯಾರಾದ್ರೂ ಕೆಲ್ಸಗಾರ ಇಲ್ಲ ಅಂದ್ರೆ ನೀವು ಧಾರಾಳವಾಗಿ ಯಾವ ಕೆಲ್ಸ ಬೇಕೋ ಆ ಕೆಲ್ಸ ನನ್ಗೆ ಹೇಳಿ, ಆಯ್ತೆ? ನಾನ್ ಖುಷಿಯಾಗಿ ಮಾಡ್ತೀನಿ. ಸರಿ ಕಣವ. ಅಣ್ಣ, ಒಂದ್ ಪ್ಲೇಟ್ ಇಡ್ಲಿ ವಡೆ ಪಾರ್ಸಲ್. ವಿದ್ಯಾ, ಹೇಳಿ ಅಣ್ಣ. ಒಂದ್ ಪ್ಲೇಟ್ ಇಡ್ಲಿ ವಡೆ ಪಾರ್ಸಲ್ ಮಾಡಮ್ಮ. ಸರಿ ಅಣ್ಣ, ಅಲ್ಲೋಗಿ ಕೊಡ್ತೆ. ತಕೊಳ್ಳಿ ಅಣ್ಣ. ಅಯ್ಯೋ, ಕಾಲೇಜಿಗೆ ಟೈಮ್ ಆಗೋಯ್ತು. ಅಣ್ಣ, ನಂಗೆ ಕಾಲೇಜಿಗೆ ಟೈಮ್ ಆಯ್ತೈತೆ, ಹೋಗ್ಬಿಟ್ ಬರ್ತೀನಿ. ಒಂದ್ ನಿಮಿಷ ಇರಮ್ಮ. ಮಾಡವಾ, ನಾನು ನಿನ್ನೆ ನೀನ್ ಮಾಡಿದ ಕೆಲ್ಸಕ್ಕೆ ಯಾವ ಸಂಬಳನೂ ಇಲ್ಲ ಅಂತ ಹೊರಟಾಗಿ ಮಾತಾಡ್ಬಿಟ್ಟೆ. ಅದ್ ಯಾವ್ದನ್ನು ಮನ್ಸಲ್ಲಿ ಮಡಿಕೋಬೇಡ ಕಣವ. ತೊಗೊಳವ, ನೀನ್ ಮಾಡಿರೋ ಕೆಲ್ಸಕ್ಕೆ ಅಡ್ವಾನ್ಸ್. ಅಲ್ಲ ಅಣ್ಣ, ನನ್ ಕೆಲ್ಸಕ್ ಸೇರಿ 1 ತಿಂಗ್ಳೂನು ಆಗಿಲ್ಲ ಇನ್ನುವೆ. ಪರವಾಗಿಲ್ಲ ಕಣವ, ಓದ್ತಾ ಇದ್ಯಾದ್ಮೇಲೆ ನಿನ್ಗೂ ಖರ್ಚಿರ್ತವೆ. ಇದು ನಾ ಸಂಬಳ ಅನ್ಕೋಬೇಡ, ಅಡ್ವಾನ್ಸ್ ಅಂತ ಇಟ್ಕೋ. ಸಾನೆ ಥ್ಯಾಂಕ್ಸ್ ಅಣ್ಣ. ಇದಕ್ಕೆಲ್ಲ ಹ್ಯಾಂಗ್ ಥ್ಯಾಂಕ್ಸ್ ಬಿಡವ. ನಾನಿನ್ನು ಕಾಲೇಜಿಗೆ ಹೋಗ್ಬಿಟ್ ಬರ್ತೀನಿ. ಹುಷಾರವ. ಏನ್ಲ ಮೊಮ್ಮಗ್ನೆ, ಹೆಂಗಿದೀಯಾ? ಏನ್ ಮಾಡ್ತಿದ್ಯಾ? ಓಹೋ, ಏನ್ ಸೈನ್ಯ ಸಮೇತ ಬಂದ್ಬಿಟ್ಟಿದ್ದೆ? ಯಾರ ಮೇಲೆ ಯುದ್ಧ ಮಾಡಕ್ಕೋ? ಯುದ್ಧ ಮಾಡೋ ವಯಸ್ಸೇನ್ಲ ನಂದು. ಸರಿಯಾಗಿ ಹೇಳ್ದೆ ನೋಡು. ನಿಂದೇನಿದ್ರುವೆ ಫಿಟ್ಟಿಂಗ್ ಇಟ್ಟು ಕಿರಿಕ್ ಮಾಡಿ ಎಲ್ಲಾರ್ದು ಜೀವ ತೆಗಿಯೋ ವಯಸ್ಸಲ್ವೇ? ಮರ್ತೋಗ್ಬಿಟ್ಟಿದ್ದೆ, ಕ್ಷಮಿಸ್ಬಿಡು. ಇನ್ನು ನಿಂಗೆ ಕೋಪ ಹೋಗಿಲ್ಲ ಅಂತ ಅನಿಸ್ತದೆ. ನಿನ್ ಮಾಡ್ರ ಕಿತಾಪತಿಗೆ ಮೆಟ್ಟೋ ಸಾಯಿಸ್ಬಿಡೋಣ ಅನ್ಸ್ತದೆ. ಏನ್ ಮಾಡ್ತೀಯಾ? ನಮ್ಮಪ್ಪ ಹಿಂಗ ಅವ್ವ ಇಲ್ದಂಗ ಆಗ್ಬಿಡ್ತಾಳೆ ಅಂತ ಸುಮ್ನಿದೀನಿ ಅಷ್ಟೇ. ನೀನೇನೇ ಅಂದ್ರು, ನೀನೇಟೇ ಬೈದ್ರು, ನೀನು ನನ್ ಮೊಮ್ಮಗನೇ ಅಲ್ವೇ? ಹೊಟ್ಟೆಗೆ ಏನಾದ್ರೂ ತಿಂದ್ಯಾ? ಏನಮ್ಮ, ಕೋಳಿ ಕೂಗ್ಲಿಲ್ಲ ಅಂತಂದ್ರೆ ಬೆಳ್ಕರಿಯಕ್ಕಿಲ್ಲ ಅಂತ ಅನ್ಕೊಂಡ್ಬಿಟ್ಟ. ಊಟ ಮಾಡ್ತಿದ್ದವನ್ನ ಕೈ ತೊಳಸ್ಬಿಟ್ಟು ಹೆಂಗಸ್ರ ಸಹ ಇಲ್ದಲೆ ಬದುಕ್ಲ ನೋಡುವ ಅಂತಂದಲ್ಲ. ಏನ್ ಉಪವಾಸ ಸಾಯ್ತಿರ್ತೀನಿ ಅನ್ಕೊಂಡ್ಬಿಟ್ಟ? ಇಲ್ಲ ನಿನ್ ಮೊಮ್ಮಗಳನ್ ಸಹಾಯ ಕೇಳ್ತೀನಿ ಅನ್ಕೊಂಡ್ಬಿಟ್ಟ? ಅಯ್ಯೋ, ಹಂಗೆಲ್ಲ ಹೇಳಕ್ಕಾಗದೆ. ನೀನು ನನ್ನ ಮೊಮ್ಮಗ ಕಂಡ್ಲಾ, ನಿನಗೂ ರೋಸ ಆವೇಶ ಅದೇ ಅನ್ನೋದು ನನಗ್ ಗೊತ್ತದೆ. ಇಂತ ಮಾತ್ಗೇನ್ ಕಮ್ಮಿ ಇಲ್ಲ. ನೀನ್ ಯಾರಿತ್ತಾನೆ ಕಮ್ಮಿ ಇದೀಯ ಮೊಮ್ಮಗನೆ? ಆ ಭಯ ಇರ್ಲಿ ಸಾಕು. ನಾವು ಇಲ್ಲಿ ಯಾರನ್ನೇ ನಂಬ್ಕೊಂಡ್ ಬದುಕ್ತಾ ಇಲ್ಲ. ನಾವೊಂಥರ ಕಾಡಿನ ರಾಜ ಇದ್ದಂಗೆ. ಹೌದು, ನಮ್ಮ ಅಂಟಮ್ಮ ಒಂಥರ ಕಾಡಿನ ರಾಜ ಇದ್ದಂಗೆ. ಹಂಗೆ ಮಿಯಾ ಮಿಯಾ ಅಂತ ಗರ್ಜನೆ ಮಾಡ್ತಾ ಇದ್ರೆ ಕೆಪ್ರ ಮಿಯೋ ಮಿಯೋ ಅನ್ನೋದು ಬೇಕಲ್ಲ. ನಾವೇನಿದ್ರು ಸಿಂಹ ಗರ್ಜನೆ ಮಾಡ್ಕೊಂಡ್ ಓಡಾಡೋರು. ಅದ್ ಸರಿ, ಇಲ್ಲಿ ಯಾಕೆ ಬಂದ್ರಿ ಹೇಳಿ? ಅದನ್ನ ನಾನ್ ಹೇಳ್ತೀನಿ ಕಣ್ಲಾ. ನನ್ನ ಮೊಮ್ಮಗಳು ಇಲ್ದೆ ಹೋಗಿದ್ರೆ ನಿನ್ ತಂಗಿ ಕತೆ ಏನಾಯ್ತಿತ್ತು ಅಂತ ಒಂದ್ ಕಿತ ಯೋಚನೆ ಮಾಡುವಂತ ಹೇಳಕ್ ಬಂದೆ. ಅವ್ನ್ ಎಂತವನು ಅಂತ ಸಾಕ್ಷಿ ಸಮೇತ ಸಾಬೀತ್ ಮಾಡಿ ನಮ್ ಕಣ್ಮಣಿ ಜೀವ ಉಳ್ಸೋಕೆ ಅವಳು ಎಷ್ಟು ಹೋರಾಡವಳೆ ಅಂತ ಒಸಿ ಅರ್ಥ ಮಾಡ್ಕೊಳ್ಳೋ. ಆಗ ಈ ಅಟ್ಟಿ ಮ್ಯಾಗೆ, ಈ ಅಟ್ಟಿಯವ್ರ ಮ್ಯಾಗೆ ಅವಳಿಗೆ ಅದೇಟ್ ಕಾಳಜಿ ಇದೆ ಅನ್ನೋದನ್ನ ತೋರಿಸ್ತದೆ. ಒಂದ್ ಮಾತನ್ನ ಅರ್ಥ ಮಾಡ್ಕೋ, ಅವಳು ಯಾವತ್ತು ಈ ಮನೆ ಸೊಸೆ ಅನ್ನೋದನ್ನ ಮರಿದೆ ತನ್ನ ಕರ್ತವ್ಯನ್ನ ನಿಭಾಯಿಸಿದಾಳೆ. ಈಗ ತಾವುಗಳೆಲ್ಲ ಬಂದಿರೋದು ಅವಳನ್ನ ಗುಣದಾನ ಮಾಡಕ್ಕೆ ಅನ್ನಂಗಾಯ್ತು. ಬಾವಾ, ಅದು ಗುಣಗಾನ ಅಲ್ಲ. ಅವ್ರಿಗೆ ಈ ಮನೆ ಮ್ಯಾಗ ಏಟ್ ಗೌರವ ಇದೆ ಅನ್ನೋ ಸತ್ಯ. ಅಂತವ್ರಿಂದ ಸಂಬಂಧ ಕಳ್ಕೊಳ್ಳೋದು ಬೇಕಾ ಬಾವಾ? ಒಂದೇ ಒಂದ್ಕಿತ ಯೋಚನೆ ಮಾಡಿ. ದಯವಿಟ್ಟು ತೆಪ್ ತಿಳ್ಕೊಬೇಡಿ. ನೀವೇ ಒಂದ್ ಹೆಜ್ಜೆ ಸೋತು ಅವ್ರ ಸಂಬಂಧ ಉಳ್ಸ್ಕೊಳ್ಳಿ ಬಾವಾ. ಹೂ ಅಂಟಮ್ಮ, ನಮ್ಮ ಅತ್ಕೆಮ್ಮ ಯಾರಿಗೂ ಕೇಟ್ ಬಯಸ್ತವ್ರಲ್ಲ. ಅವ್ರೊಂಥರ ದ್ಯಾವತೆ ಇದ್ದಂಗೆ. ನಮ್ ಮನೆಯವರೆಲ್ಲ ಯಾವಾಗ್ಲೂ ಸಂತೋಷವಾಗಿರ್ಬೇಕು ಅಂತಲೇ ಬಯಸೋದು. ಸಾಕು ನಿಮ್ ಮರಿಕತೆ. ಮಾಡ್ರ ಒಳ್ಳೆ ಕೆಲ್ಸಗಳನ್ನ ಗಂಟೆ ಗಟ್ಲೆ ಹೇಳ್ತಾ ಇದೀರಲ್ಲ. ಅವಳು ಮಾಡ್ರ ಮೋಸನ ಹೇಳಿರೋ ಸುಳ್ಳ ಒಂದೇ ಒಂದ್ಕಿತ ಯೋಚನೆ ಮಾಡಿ ಸಾಕು. ಏನದ್ಕೆ ಯಾವ ತೊಂದ್ರೆನೂ ಇಲ್ದೆ ವ್ಯವಸ್ಥೆ ಎಲ್ಲ ಅನುಕೂಲವಾಗದೆ ತಾನೆ? ಇಲ್ಲಿ ಉಳ್ಕೊಳಕ್ಕೆ ಏನು ತೊಂದ್ರೆ ಇಲ್ಲ ತಾನೆ? ಎಲ್ಲ ಅನುಕೂಲವಾಗಿ ಅದೇ ಅಲ್ವೇನವ? ಯಾಕತ್ತೆ ಏನು ಮಾತಾಡ್ತಾನೆ ಇಲ್ಲ? ಇದೇನವ ಅತ್ತೆ ಕೋಪ ಗೀಪ ಬಂದಿರ್ಬೇಕು. ಯಾಕೋ ಕಣ್ ಮುಚ್ಬಿಡ್ತು. ಅಯ್ಯೋ ಅತ್ತೆ, ಹಂಗೆಲ್ಲ ಕಣ್ಬಿಡ್ಬೇಡ, ಭಯ ಆಯ್ತದ ನನ್ಗೆ. ಏನ್ ಮಾಡೋದತ್ತೆ, ಕಾಲಚಕ್ರ ತಿರುಗ್ತಾನೆ ಇರ್ತದೆ. ಆದ್ಮೇಲಿದ್ದವ್ರು ಈಗ ಕೆಳಗಡೆ ಬರ್ಲೇಬೇಕು. ಏನವ್ವ ಹಿಂಗೆಲ್ಲ ಬದುಕ್ತವ್ರಿ ಇವ್ರು.
ಪಾಪ ಇವಾಗ ಎಂತ ಪರಿಸ್ಥಿತಿಲಿ ಬದುಕೋತರ ಆಗೋಯ್ತು ನೋಡು. ಅಯ್ಯೋ ಅವ್ವ, ನಮ್ ಚಿತ್ರಕ ಅಂತೂ ಒಡವೆ ಇಲ್ದೆ ಒಂದ್ ದಿನಾನು ಆಚೆ ಬರ್ತಾ ಇರ್ಲಿಲ್ಲ. ಆಮೇಲೆ ಎಸಿ, ನನ್ಗೆ ಎಸಿ ಇರ್ಲೇಬೇಕು ಅಂತ ಹೇಳೋಳು. ಆದ್ರೂ ನೋಡು ಪಾಪ ಶೆಡ್ ಒಳಗಡೆ ತರಕಾರಿ ಬೇಯಿಸ್ತಾವಳೆ. ಚಿತ್ರಕ, ನಿಮ್ಗೇನಾದ್ರೂ ಕಷ್ಟ ಆಯ್ತಿದ್ರೆ ಹೇಳಿ, ಮಾವಂತವ ನಾವು ಮಾತಾಡಿ ಸ್ವಲ್ಪ ಸಣ್ಣ ಪುಟ್ಟ ಅನುಕೂಲ ಮಾಡಂಗ್ ಮಾಡ್ಕೊಡ್ತೀವಿ. ಏನೇ ನಮ್ ಪರಿಸ್ಥಿತಿ ನೋಡಿ ಆಡ್ಕೊಂಡ್ ನಗ್ತಿದ್ದೀರಾ? ಯಾರ್ ತಾವ್ ಮಾತಾಡ್ತಿದೀವಿ ಅಂತ ಮರಿಬೇಡಿ. ಓ, ಸಂದಾಗ ಎಪ್ತಿದೆ. ಇವ್ರು ನಮ್ಮ ಅತ್ತೆ ಈಶ್ವರಿ ಅಂತ, ನೀನು ಅವ್ರ ಮಗಳು ಚಿತ್ರ ಅಂತ. ನೀನ್ ನನ್ಗೆ ಕ್ಲೋಸ್ ಫ್ರೆಂಡ್ ಅಲ್ವೇ? ನೋಡಿ, ಅದೇ ಜಾಗ, ಅದೇ ಮಾತುಗಳು, ಅದೇ ಜನ. ಪರಿಸ್ಥಿತಿ ಅಟೆಯ ಬದ್ಲಾಗಿರೋ. ಆನೆಗೊಂದ್ ಕಾಲ ಆದ್ರೆ ಬೆಕ್ಕಗೊಂದ್ ಕಾಲ ಬರ್ತದೆ ಅನ್ನೋದು ಗೆಪ್ತಿಗಿರ್ಲಿ. ನಾನು ಬೇರೆಯವ್ರ ತರ ಹೆದ್ರು ಕೂತ್ಕೊಳ್ಳಲ್ವಿ. ರೇಸಿಗ್ ಬಿಟ್ಟಿರೋ ಕುದುರೆ ತರ ನನ್ನ ಗುರಿನ ಮುಟ್ತೀನಿ. ವಾವ್ 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 ವಾವ್, ಸೂಪರ್ ಅತ್ತೆ. ಎಂತ ಡೈಲಾಗ್ ಹೊಡೆದ್ರಿ. ಈ ಡೈಲಾಗ್ ಏನಾದ್ರು ಸಿನಿಮಾ ಧಾರಾವಾಹಿಲೆಲ್ಲ ಹಾಕೊಂಡ್ಬಿಟ್ರೆ ಒಳ್ಳೆ ಶಿಳ್ಳೆ ಗಿಟ್ಟಿಸ್ಕೋಬಹುದು ಅಲ್ವೇನವ? ಅವ್ವ ಮಗಳು ಸೇರ್ಕೊಂಡು ಪತ್ತೆದಾರಿ ಕೆಲ್ಸ ಮಾಡಿ ಮದ್ವೆನ್ ಹೆಂಗೋ ನಿಲ್ಲಿಸ್ಬಿಟ್ಟು ನಮ್ಮನ್ನ ಈ ಗತಿಗ್ ಬರಂಗ್ ಮಾಡಿದ್ರಲ್ಲ, ಅದನ್ನ ನಾವ್ ಯಾವತ್ತೂ ಮರ್ಯಾಕಿಲ್ಲ. ಲೇ ಚಿತ್ರ, ನಾವ್ ಮರೀದೇ ಇದ್ದಿದ್ದಕ್ಕಲ್ವೇ ಇವತ್ ನಿಮ್ಮಿಬ್ರಿಗೂ ಇಂಥ ಸ್ಥಿತಿ ಬಂದಿರೋದು. ನೋಡೆ ದಿಟ ಕಣೆ, ಇವತ್ ನೀ ಹೇಳ್ದಂಗೆ ನೀವಿಬ್ರು ಇಲ್ಲಿಗ್ ಬರೋದಿಕ್ಕೆ ನಮ್ ಕೈವಾಡ ಇದೆ ಅಂತ ಎದೆ ತಟ್ಕೊಂಡ್ ಹೇಳ್ತೀನಿ. ಯಾಕೆ ಅವತ್ತು ಭದ್ರಾ ಮಾಮನ್ ಜೊತೆ ಮದ್ವೆ ಆಗ್ಬೇಕು ಅಂತ ಕಷ್ಟಪಟ್ ಮಾಡಿರೋ ಪ್ಲಾನ್ ಎಲ್ಲ ಹಾಳ್ ಮಾಡಿ ಅವ್ನ್ ಯಾರೋ ಚಲು ರಾಜ ಬರೋ ಗಂಟ ನನ್ ಮದ್ವೆ ನಿಲ್ಸಿ ನಾವ್ ಈ ಜಾಗಕ್ ಬರಂಗ್ ಮಾಡಿದ್ರಲ್ಲ, ಅಷ್ಟು ಬೇರ್ನೆ ಅದನ್ನೆಲ್ಲ ಮರ್ತ್ ಬಿಟ್ರ? ಏಟ್ ಕೊಟ್ಟೋರು ಮರಿಬಹುದು, ಆದ್ರೆ ಹೊಡ್ಸ್ಕೊಂಡವ್ರು ಎದ್ರೇಟ್ ಕೊಡ್ದೆ ಮರಿಯಕ್ಕಾಗತ್ತೆ? ಲೇ ವಿನಂತಿ, ಈಗ ಹಳೆ ವಿಷಯ ಯಾಕೆ? ಪಾಪ ನಮ್ಮ ಅದ್ಕೆ ಆಟಿ ಸಂದಾಗಿಲ್ಲ ಅಂತ ಈ ಅರಮನೆನಲ್ಲಿ ಸುಧಾರಿಸ್ಕೊಳಕ್ ಬಂದವ್ರೆ. ಅವ್ರಿಗೆ ನಾವ್ ಯಾವ್ದೇ ತೊಂದ್ರೆ ಕೊಡ್ಬಾರ್ದಲ್ವೇ? ಏನೇ ಹೇಳಿದ್ರುವೆ ನನಗ್ ಮೊದ್ಲು ನೆನ್ಪಾಗೋದು ಅವಳು ಒಳ್ಳೆತನ ಅಲ್ಲ, ನಾನ್ ಇಟ್ಟಿರೋ ನಂಬಿಕೆಗೆ ಅವಳು ಮಾಡಿರೋ ಮೋಸ. ಆಗಿರೋದನ್ನೆಲ್ಲ ಮರಿಯಪ್ಪ, ಅವಳನ್ನ ಕ್ಷಮಿಸ್ಬಿಡಪ್ಪ, ಅವಳ ಜೊತೆ ಜೀವನನ ಮುಂದುವರ್ಸ್ಕೊಂಡೋಗಪ್ಪ ಅಂತ ಹೇಳ್ಬೋದು. ಆದ್ರೆ ನನಗದ ಸುಲಭ ಅಲ್ಲ. ಅದನ್ನ ಮರ್ತು ಮುಂದುವರಿಯೋದು ತುಂಬಾ ಕಷ್ಟ. ನೋಡ್ಲಾ, ನಡೆಯೋ ಕಾಲ ಎಡುವುದು ಸಹಜ. ಅವಳು ಯಾವ್ದೋ ಒತ್ತಡದಲ್ಲಿ ಹಂಗ್ ಮಾಡವಳೆ ನಿಜ. ಆದ್ರೆ ಅವಳಿಂದ ನಮ್ಮನೆಗೆ ಯಾವ್ದು ಕೆಟ್ಟದ್ದಾಗಿಲ್ವಲ್ಲ. ನೋಡು ಅಂತಮ್ಮ, ಕೆಲವೊಂದ್ಕಿಂತ ಮನ್ಸುಗ್ ನೋವು ಕೊಡೋ ವಿಚಾರನೆಲ್ಲ ಒಂದ್ ಕೆಟ್ಟ ಕನ್ಸು ಅಂತ ಮರ್ತ್ ಬದುಕ್ಬೇಕು. ಅವಾಗ್ಲೇ ಜೀವನ ಸಂದಾಗಿರೋದು. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಈ ಜನ್ಮ ಅಲ್ಲ, ಅದೇಟೆ ಜನ್ಮ ಆದ್ರುವೆ ನಾನ್ ಮಾತ್ರ ಅವಳ ಕ್ಷಮಿಸಕ್ಕಿಲ್ಲ. ಅಂದ್ಮೇಕೆ ಅವಳ ಜೊತೆ ಬದುಕೋ ಮಾತೇ ಇಲ್ಲ. ನೋಡಿ, ನೀವ್ ಯಾರ್ ಏನ್ ಹೇಳಿದ್ರು ಆಟೆಯ. ಈ ವಿಷಯದಲ್ಲಿ ನನ್ ಮನ್ಸ್ ಬದ್ಲಾಗಕ್ಕಿಲ್ಲ. ಯಾಕಂದ್ರೆ ಈ ನಿರ್ಧಾರನ ಕೋಪದಲ್ಲಿ ತಗೊಂಡಿರೋದಲ್ಲ, ಅನ್ಭೋಸಿರೋ ನೋವಲ್ ತಗೊಂಡಿರೋದ್ ನಾನು. ಭದ್ರಾ ಭದ್ರಾ, ಇವತ್ತಲ್ಲಿ ಇಲ್ಲಿಗೆ ಯಾಕೆ ಬಂದ್ರಿ? ಗಂಡ ಹೆಂಡ್ರು ಅಂದ್ರೆ ನಾನ್ ಮೇಲೂ ನೀನ್ ಕೀಳು ಅನ್ನೋದೆಲ್ಲ ಇರ್ಬಾರ್ದು. ಪಿರುತಿ ಗೆದ್ದು ಸಂಬಂಧ ಉಳಿಬೇಕು ಅಂದ್ರೆ ಇಬ್ರು ಸೋತು ಗೆಲ್ಲಬೇಕು. ಆಗ್ಲೇಯ ಬದುಕು ಬಂಗಾರ ಆಗೋದು. ಭದ್ರಾ, ನಾನು ಹೇಳೋ ಮಾತು ಕೇಳು, ಸಂದಾಗಿ ಯೋಚನೆ ಮಾಡಿ ಒಪ್ಕ. ನಾನು ಒಪ್ಕೋತೀನಿ.